ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರೇ, ಏಪ್ರಿಲ್ 19ರಂದು ಪಾಂಡವಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಆಡಳಿತ ಮಂಡಳಿ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಚುನಾವಣೆ ಬೆನ್ನಲ್ಲೇ ನಿನ್ನೆವರೆಗೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡುತ್ತಿದ್ದ ಶಿಕ್ಷಕರ ತಂಡಗಳು ಇದೀಗ ದೇವರ ಮೇಲೆ ಆಣೆ ಪ್ರಮಾಣ ಮಾಡುವ ಮೂಲಕ ಚುನಾವಣೆ ಕಣ ರಂಗೇರುವಂತೆ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ಅವರ ಮಾತುಗಳಲ್ಲಿಯೇ ಏನಂತ ಕೇಳೋಣ. ಒಟ್ಟು 13 ಜನ ನಾವು ನಿರ್ದೇಶಕರಾಗಿ ಆಯ್ಕೆ ಆದ್ವಿ. ಆ ಸಂದರ್ಭದಲ್ಲಿ ಅಭೂತಪೂರ್ವವಾದಂಥ ಗೆಲುವು ನಮ್ಮ ತಂಡಕ್ಕೆ ಆಯಿತು. ಮಾನ್ಯ ಕೆಂಪೇಗೌಡರು ಇವತ್ತು ಏನು NGOs ಅಧ್ಯಕ್ಷರಾಗಿದ್ದಾರೆ, ಮಾನ್ಯ ಕೆಂಪೇಗೌಡರು ಕೂಡ ನಮ್ಮ ತಂಡದಲ್ಲಿ ಇದ್ದರು. ಮಾನ್ಯ ಕೆಂಪೇಗೌಡರು ಒಂದು ಬೀಗ್ ರೂಟಕ್ಕೆ ಮೇಲ್ಕೋಟೆ ಸಿಂಗಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಅವರು ನನ್ನನ್ನು ಹೇಳ್ತಾರೆ, ವಿಜಯ್ ಕುಮಾರ್, ನೀವು ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿರಬೇಕು. ನಮ್ಮ ಜೊತೆಯಲ್ಲಿ ನನ್ನ ಊರಿನವರೇ ಆದಂತಹ MD ಮುರಸಾಮಗೌಡರು ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ. ಅವ್ರನ್ನ ಸೀನಿಯರ್ ಅಂತ ತರ್ತಾರೆ. ನೀವು ಯಾವ ಕಾರಣಕ್ಕೂ ಇದಕ್ಕೆ ನೀವು ಒಪ್ಕೋಬಾರ್ದು, ನೀವೇ ಕಾರ್ಯದರ್ಶಿ ಆಗಬೇಕು ಅಂತ ಹೇಳಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮಧ್ಯಾಹ್ನ 2 ಗಂಟೆಯಲ್ಲಿ ನನಗೆ ಹೇಳಿಕೆ ಕೊಡ್ತಾರೆ. ನಾನು ಅವರ ಬೆಂಬಲದೊಂದಿಗೆ ಆಯ್ತು ಅಣ್ಣ, ಹಿರಿಯರ ಸಮ್ಮುಖದಲ್ಲಿ ತೀರ್ಮಾನ ಆಗುತ್ತೆ, ಬಿಡೋಣ ಅಂತ ಹೇಳಿ ನಾನು ಹೇಳಿರ್ತೀನಿ. ಆದರೆ ಸಂಜೆ 5 ಗಂಟೆಗೆ ಹೊತ್ತಿಗೆ ಇದೇ NGOsನಲ್ಲಿ ಒಂದು ಸಭೆಯನ್ನು, ಶಿಕ್ಷಕರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೀತಾರೆ. ಅಂಥ ಸಂದರ್ಭದಲ್ಲಿ ನೀವು ಆಲ್ರೆಡಿ ನನಗೆ 2 ಗಂಟೆಯಲ್ಲಿ ಮಾತಾಡಿದವರು ಸಂಜೆ 5 ಗಂಟೆ ಹೊತ್ತಿಗೆ ನೀವು ಮುರಸಾಮಗೌಡರು ಕಾರ್ಯದರ್ಶಿ ಕೊಡಬೇಕು ಅಂತ ನೀವು ಮುರಸಾಮಗೌಡರ ಪರವಾಗ ನೀವು ಬ್ಯಾಟಿಂಗ್ನ ಶುರು ಮಾಡ್ತೀರಿ. ಕೆಂಪೇಗೌಡರೇ, ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ದೇವರ ಸನ್ನಿಧಿನಲ್ಲಿ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ಸುಳ್ಳು ಅಂತ ಏನಾದರೂ ಅನಿಸಿದ್ರೆ ನೀವು ಬಂದು ಇದನ್ನು ಪ್ರಮಾಣೀಕರಿಸಬೇಕಾಗುತ್ತೆ. ನಾನು ಸತ್ಯ ಅಂತ ಹೇಳಿದ್ರೆ ನೀವು ಸತ್ಯವನ್ನು ಒಪ್ಕೋಬೇಕಾಗುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ಇದ್ದದ್ದೇನು ಅಂದರೆ, ನಿಮಗೆ ನಮ್ಮ ಗೆಲುವನ್ನು ನಿಮಗೆ ತಡ್ಕೊಳಕ್ಕಾಗಲಿಲ್ಲ, ಏನಾದರೂ ಮಾಡಿ ನಮ್ಮ ಒಂದು ಶಿಕ್ಷಕರ ಸಂಘದ ಯೂನಿಟಿಯನ್ನು ಹಾಳು ಮಾಡಬೇಕಾಗಿತ್ತು. ನೀವು ಇಲ್ಲವಾಲದ ಗೊಂದಲವನ್ನು ಸೃಷ್ಟಿ ಮಾಡಿದ್ರಿ. ನನ್ನ ಮಾಣಿಕ್ನಳ್ಳಿ ಅಂತ ಅಷ್ಟ ಒಂದು ದೊಡ್ಡ ಗ್ರಾಮಕ್ಕೆ ನೀವು ವಿಭಾಗವನ್ನು ಮಾಡಿದಂಥ ಕೀರ್ತಿ ಕೆಂಪೇಗೌಡರೆ ನಿಮಗೆ ಸಲ್ತದೆ. ಒಂದು ಸಾರಿ ನನ್ನ ಜೊತೆಯಲ್ಲಿ ನನಗೆ ಅಂತ ಹೇಳಿದ್ರಿ, ಒಂದು ಸತಿ ಮುರಸಾಮಿಗೌಡರಿಗೆ ಅಂತ ಹೇಳಿದ್ರಿ. ಈ ರೀತಿ ಇಬ್ಬಗೆಯ ನಾಟಕ ಆಡಿದ್ದೇ ಪ್ರಥಮ. ನೀವು ಇಬ್ಬಗೆಯ ನಾಟಕದಿಂದ ಇಡೀ ತಂಡವನ್ನು ಒಡೆದು ನೀವು ಏನು ಮಾಡ್ತೀರಿ, ಗಡ್ಡ ಚಂದ್ರಶೇಖರ್ ಅವರ ಒಂದು ಟೀಮ್ಗೆ ಕರ್ಕೊಂಡು ಹೋಗ್ತೀರಿ. ಅಂಥ ಸಂದರ್ಭದಲ್ಲೂ ಕೂಡ ನಾನು ಧೃತಿಗೆಡ್ದೇನೆ ನಾನು ಶಿಕ್ಷಕರ ಸಂಘದ ಒಂದು ಸೇವೆಯನ್ನು ಮಾಡಿಕೊಂಡು ಗುರುಭವನದ ಆಡಳಿತವನ್ನು ಮಾಡಿಕೊಂಡು ನಾನು ಹೋಗ್ತಾ ಇರ್ತೀನಿ. ನೀವು ಎಲ್ಲರ ಜೊತೆಲೂ ಆರೋಪಗಳನ್ನ ಮಾಡ್ಕೊಬರ್ತೀರಿ. ಏನಂತ ಅಂದರೆ, ಪುಟ್ಟರಾಜುರವರು ಅವ್ರ ಮಾವ ಅವರು ಗಡ್ಡ ಚಂದ್ರಶೇಖರ್ ಅವರ ಟೀಮಲ್ಲಿದ್ದಾರೆ, ಹಾಗಾಗಿ ವಿಜಯ್ ಕುಮಾರ್ ಅಲ್ಲಿಗೆ ಹೋಗಿ ಸೇರ್ಕೊಬಿಡ್ತಾರೆ, ಕೆಂಪೇಗೌಡರು ಟೀಮು ಹೋಯ್ತು ಅಂತ ಹೇಳಿ ನೀವೆಲ್ಲ ಕಡೆ ಅಪಪ್ರಚಾರವನ್ನು ಮಾಡ್ಕೊಬರ್ತಾ ಇರ್ತೀರಿ. ಅಂಥ ಸಂದರ್ಭದಲ್ಲಿ ಕೆಂಪೇಗೌಡರ ತಂಡದಿಂದ ಆಯ್ಕೆಯಾಗಿದ್ದಂಥ ನನ್ನನ್ನು ಇದೇ IB ಹತ್ರ ಕೆಂಪೇಗೌಡರು ಕರೆಸ್ಕೊಂಡು, ಏನಪ್ಪ ಈ ರೀತಿ ಎಲ್ಲ ಕಡೆ ಹಿಂಗೆ ಹೇಳ್ಕೊಂಡು ಓಡಾಡ್ತಾವನೆ, ನಾನು ನಿನ್ನ ಮೇಲೆ ಭಾಳ ನಂಬಿಕೆ ಇಟ್ಕೊಂಡು ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ, ದಯಮಾಡಿ ನೀನು ನನ್ನ ನಿವೃತ್ತಿ ಆಗುವವರೆಗೂ ಕೂಡ ನೀನು ನನ್ನ ಜೊತೆಲಿ ನಿಲ್ಲಬೇಕು ಕಣೆ ಅಂತಕ್ಕಂಥ ಮಾತನ್ನು ನನಗೆ ಹೇಳ್ತಾರೆ. ನಾನು ಅಣ್ಣ, ನೀವು ಎಲ್ಲರ ವಿಶ್ವಾಸವನ್ನು, ಎಲ್ಲರ ಒತ್ತಡದಲ್ಲಿ ಅಷ್ಟು ಜನಗಳ ನಡುವೆ ನೀವು ನನಗೆ ಆಯ್ಕೆ ಮಾಡಿಕೊಟ್ಟಿದ್ದೀರಿ. ನೀವು ನಿವೃತ್ತಿ ಆಗೋವರೆಗೂ ಕೂಡ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಿ ನಾನು ಅವರಿಗೆ ಮಾತನ್ನು ಕೊಡ್ತೀನಿ. ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಲಿ ಇದ್ದಂತಹ ಇನ್ನೂ ಕೆಲವಾರು ಶಿಕ್ಷಕರು ನನಗೆ ಹೇಳ್ತಾರೆ, ಇವರೆಲ್ಲ ನಿವೃತ್ತಿ ಆಗೋಗ್ತಾರೆ, ನೀನು ಚಂದ್ರಶೇಖರ್ ಅವ್ರ ಜೊತೆ ಸೇರ್ಕೊಬಿಡು ಅಂತ. ಆದರೆ ನಾನು ಮಾತಿಗೆ ಬದ್ಧ. ನಾನು ದೇವಾಲಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಮಾತನ್ನು ಕೊಟ್ಟಿದ್ದೀನಿ. ಕೆಂಪೇಗೌಡರು ಇರೋವರೆಗೂ ಕೂಡ ನಾನು ಕೆಂಪೇಗೌಡರದ ಒಂದು ತಂಡದ ಸದಸ್ಯನಾಗಿ ನಾನು ಉಳ್ಕೋತೇನೆ ಹೊರತು ನಾನು ಬೇರೆ ಕಡೆ ಹೋಗಲ್ಲ ಅಂತ ಹೇಳ್ತೀನಿ. ಅದಾದ 1 ವರ್ಷಕ್ಕೆ ಸೊಸೈಟಿ ಚುನಾವಣೆ ಬರುತ್ತೆ. ಸೊಸೈಟಿ ಚುನಾವಣೆಯಲ್ಲಿ ನಮ್ಮ ಕಡೆಯಿಂದ ನಾವು 11 ಜನ ಅಭ್ಯರ್ಥಿಗಳನ್ನು ಕೆಂಪೇಗೌಡರೆ ಅರ್ಜಿ ಹಾಕ್ಸಿರ್ತೀವಿ. ಮಾನ್ಯ ಕೆಂಪೇಗೌಡರೆ ಅಂದಿನ ಉಮೇಶ್ ಅಂತ ಕಾರ್ಯದರ್ಶಿಯವರನ್ನು ಒಳಗೊಂಡು ನೀವು ಏನು ಕುತಂತ್ರ ನಡೆಸಿ ನಮ್ಮ ನಾಮಪತ್ರಗಳನ್ನು ತಿದ್ದಿ ನೀವು ತಿರಸ್ಕೃತಗೊಳಿಸೋದಕ್ಕೆ ಕಾರಣ ಆಗಲಿಲ್ವಾ? ನೀವು ಅದಕ್ಕೆ ಕಾರಣ ಆಗಲಿಲ್ಲ ಅನ್ನೋದಾದರೆ ಭಗವಂತನ ಸನ್ನಿಧಾನದಲ್ಲಿ ಬಂದು ನೀವು ಪ್ರಮಾಣ ಮಾಡಬೇಕಾಗುತ್ತೆ. ನಾನು ದೇವಾಲಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಆದರೆ ಅವತ್ತು ಅದನ್ನು ತಿದ್ದಿ ನಮಗೆ ಕ್ಯಾಂಡಿಡೇಟ್ ಇಲ್ದಂಥ ಪರಿಸ್ಥಿತಿನ ತಂದಿಟ್ರಿ.
ಅಂತ ಸಂದರ್ಭದಲ್ಲಿ ನಾನು ಧೃತಿಗೆಡ್ದೇನೆ ಪರಮೇಶ್ವರ್ ಅವರ ತಂಡವನ್ನ ವಿಶ್ವಾಸಕ್ಕೆ ತಗೊಂಡು ನಾವು ಅವ್ರ ಜೊತೆಲಿ ಚುನಾವಣೆ ಫೇಸ್ ಮಾಡ್ತೀವಿ. ಚುನಾವಣೆಯಲ್ಲಿ ನಮ್ಮ ತಂಡಕ್ಕೆ ನಾವು 9 ಸೀಟನ್ನು ನಾವು ಗೆಲ್ತೀವಿ. ನಿಮ್ಮ ತಂಡದಿಂದ 2 ಸೀಟ್ ಗೆಲ್ತೀರಿ. ನೀವು ಕೆಂಪೇಗೌಡ್ರೆ ನನ್ನ ವಿರುದ್ಧ ನೀವು ಸೋಲ್ತೀರಿ. ಆ ಸೋಲನ್ನ ನೀವು ಕೆಲಿ ಅರಗಿಸ್ಕೊಳಕ್ಕಾಗ್ಲಿಲ್ಲ. ಆ ಸೋಲನ್ನ ಅರಗಿಸ್ಕೊಳಕ್ಕಾಗದೇ ಇರೋದಕ್ಕೆ ನೀವೇನ್ ಮಾಡ್ತೀರಿ, ಸೊಸೈಟಿಯನ್ನ ಹಾಳು ಮಾಡ್ತಕ್ಕಂತ ಕೆಲಸಕ್ಕೆ ನಿಂತ್ಕೋತೀರಿ. ನೀವು DR ಆಫೀಸ್ಗೆ ಹೋಗಿ ಕಲ್ಲೊಡಿತೀರಿ, ER ಆಫೀಸ್ಗೆ ಹೋಗಿ ಗಲಾಟೆ ಮಾಡ್ತೀರಿ. ಎಲ್ಲ ಕಡೆ ಸೊಸೈಟಿಗೆ ಏನೇನು ಮಾಡಬೇಕು, ನೀವೇನಾದ್ರೂ ನೀವು ಸತ್ಯವಾಗಿ ಪ್ರಾಮಾಣಿಕವಾಗಿದ್ರೆ ಸೊಸೈಟಿ ಬಾಗ್ಲಾಕೋದಕ್ಕೆ ನನ್ನದು ಏನೂ ಪಾತ್ರ ಇಲ್ಲ ಅಂತ ಬಂದು ದೇವ್ರ ಸನ್ನಿಧಾನದಲ್ಲಿ ನೀವು ಪ್ರೆಸ್ ಮೀಟ್ ಮಾಡಿ ಸೊಸೈಟಿನ ಹಾಳು ಮಾಡಿದ್ರಿ. ಅದೇ ರೀತಿ ಮುಂದುವರೆದು ನನ್ನ ಸೊಸೈಟಿ ಗೆಲುವನ್ನ ತಡ್ಕೊಳಕ್ಕಾಗ್ಲಿಲ್ಲ ನಿಮ್ಮ ಕೈಲಿ. ಒಂದು ಮಾಸ ಪತ್ರಿಕೆಯ ಒಂದು ಪತ್ರಕರ್ತರಿಗೆ ನೀವು ಸುಳ್ಳು ಮಾಹಿತಿನ ನೀಡಿ ನನ್ನ ವಿರುದ್ಧ ಒಂದು ಪತ್ರಿಕೆಯನ್ನು ನೀವು ಬರೆಸ್ತೀರಿ. ಯಾಕೆ ಅಂದ್ರೆ ನನ್ನನ್ನು ಮಾನಸಿಕವಾಗಿ ಕುಗ್ಗಿಸ್ಬೇಕು ಅಂತ ಹೇಳಿ ಆ ಪತ್ರಿಕೆನ ಬರೆಸಿ ಅದ್ರ ಮುಖಾಂತರ ನೀವೇನ್ ಮಾಡ್ತೀರಿ ಅಂತಂದ್ರೆ ಶಿಕ್ಷಕರ ಭವನಕ್ಕೆ ಬೀಗ ಬೀಳಲಿಕ್ಕೆ ನೀವು ಪ್ರಮುಖವಾದಂತ ಕಾರಣ. ನೀವು ಹೇಳಿ ಶಿಕ್ಷಕರ ಭವನವನ್ನ ಇವತ್ತು ನಾನು ಉದ್ಧಾರ ಮಾಡ್ತಾ ಇದ್ದೀನಿ, ಶಿಕ್ಷಕರ ಭವನವನ್ನು ಆಗ ಮಾಡಿದೆ ಈಗ ಮಾಡಿದೆ ಅಂತ ಹೇಳ್ತಾ ಇದ್ರಲ್ಲ ಕೆಂಪೇಗೌಡ್ರೆ. ನೀವು ಶಿಕ್ಷಕರ ಭವನಕ್ಕೆ ಬೀಗ ಹಾಕೋದಿಕ್ಕೆ ನಂದು ಪಾತ್ರ ಏನೂ ಇಲ್ಲ ಅಂತ ಈ ದೇವರ ಸನ್ನಿಧಾನದಲ್ಲಿ ಬಂದು ನೀವು ಹೇಳ್ಬೇಕಾಗತ್ತೆ. ಒಂದು ಪ್ರಮಾಣವನ್ನು ಮಾಡಿ, ಶಿಕ್ಷಕರ ಭವನಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನಾನು ಶಿಕ್ಷಕರ ಭವನವನ್ನು ಬಾಗ್ಲಾಕೋದಕ್ಕೆ ಯಾವುದೇ ಸಹಕಾರವನ್ನು ನೀಡಿಲ್ಲ ಅಂತ ನೀವು ಪ್ರಮಾಣ ಮಾಡಿ. ಪತ್ರಿಕೆಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಅವರಿಗೆ ಹಣದ ಸಹಾಯವನ್ನು ಮಾಡಿ ಪತ್ರಿಕೆಗಳನ್ನು ಪ್ರಮಾಣವನ್ನು ಮಾಡಿ ನೀವು. ನಾನು ಬಹಿರಂಗವಾಗಿ ನಿಮಗೆ ಸವಾಲನ್ನು ಹಾಕ್ತಾ ಇದ್ದೀನಿ. ಅದರ ನಂತರ 2014ರ ಚುನಾವಣೆ, 2014ರ ಚುನಾವಣೆಯಲ್ಲಿ ಆಗ ಆ ಸಂದರ್ಭದಲ್ಲಿ ನಾನು ಸಂಘದ ಕಾರ್ಯದರ್ಶಿಯಾಗಿದ್ದೆ. ಅದೊಂದು ವಿಷಯ ನೀವು ಸತ್ಯವಾಗಿ ಹೇಳಿದ್ದೀನಿ. ಕಾರ್ಯದರ್ಶಿಯವರೇ ನಿಮಗೆ ಮರೆಮಾಚಿ ಅವರು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸ್ಕೊ ಬಂದ್ರು ಅಂತ. ಇಲ್ಲ, BO ಚಂದ್ರಶೇಖರ್ ಅವರು ಅಂದು BO ಆಗಿದ್ರು. ಹಣ ಕಟಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಒಂದಷ್ಟು ಜನ, ನಾನು ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಒಂದಷ್ಟು ಜನ ನಮಗೆ ಚುನಾವಣೆಗೆ ನಮ್ಮ ಸಂಘಕ್ಕೆ ನಮಗೆ ಹಣವನ್ನು ಕಟಾವಣೆ ಮಾಡಬಾರ್ದು ಅಂತ ಬರ್ಕೊಟ್ಟಿದ್ರಿ. ಅದರಲ್ಲಿ P ಮಂಜುನಾಥ್ ಅಧ್ಯಕ್ಷರಾಗಿದ್ದಾರಲ್ಲ, P ಮಂಜುನಾಥ್ ರವರು ಸತ್ಯವನ್ನು ಮಾತಾಡಬೇಕು. ನಾನು ಬರ್ಕೊಟ್ಟಿಲ್ಲ ಅಂತ ಹೇಳಿ ಅವರು. SD ರವಿಕುಮಾರ್, ಪುಟ್ಟರಾಜುರವರು, ದೊರಸ್ವಾಮಿ ಗೌಡ್ರು, ಸ್ವಾಮಿ ಗೌಡ್ರು, ಹೀಗೆ ಇನ್ನೂ ಹಲವಾರು ಶಿಕ್ಷಕರು ಕೊಟ್ಟಿದ್ದಂಥ ಮನವಿಯನ್ನ ಚಂದ್ರಶೇಖರ್ ಸರ್, ವಿಜಯ್ ಕುಮಾರ್ ನೋಡಿ ಈ ರೀತಿ ಕೊಡ್ತಾ ಇದ್ದಾರೆ, ಅದೇನಾದರೂ ನೀವು ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ ಅಂತ ನನಗೆ ಹೇಳ್ತಾರೆ. ನಾನು ನಿಮ್ಮನ್ನು ಪರಿಪರಿಯಾಗಿ ಬೇಡ್ಕೊತೀನಿ. ಮುಂದೆ ಇದು ನಮಗೆ ಅನಾನುಕೂಲ ಆಗುತ್ತೆ, ನಮ್ಮ ಟೀಮ್ಗೆ ತೊಂದರೆ ಆಗುತ್ತೆ, ದಯಮಾಡಿ ಬೇಡ ಅಂತ ಹೇಳ್ತೀನಿ. ಆದರೆ ನೀವು ಕೇಳೋದಿಲ್ಲ, ನೀವು ಪತ್ರವನ್ನು ಕೊಡ್ತೀರಿ. ಆ ಸಂದರ್ಭದಲ್ಲಿ ಅವರು ನಿಜ, ನಾವು ಪತ್ರವನ್ನು ಕೊಟ್ಟು ನಾನು ಆ ಸಂದರ್ಭದಲ್ಲಿ ಸಂಘದ ಆಡಳಿತ ವಿರುದ್ಧ ನನ್ನ ವಿರುದ್ಧ ಇತ್ತು ಜಿಲ್ಲಾ ಸಂಘ. ಆಗ ನಾವು ಮತದಾರ ಪಟ್ಟಿಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಆದರೆ ನಾನು ಅವತ್ತು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇದೇ ಮಂಡ್ಯ ನಾಗೇಶ್ ಅವರು ಜಿಲ್ಲಾಧ್ಯಕ್ಷರಾಗಿದ್ದರು, ಅವರನ್ನು ಹೋಗಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಗುರಿಕಾರ್ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಅದು ಯಾರನ್ನೂ ಕೂಡ ಸಂಪರ್ಕಕ್ಕೆ ಮಾಡೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ಲಿಲ್ಲ. ಇವತ್ತು ನಿನ್ನೆ ಒಂದು ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ರಿ ಕೆಂಪೇಗೌಡ್ರೆ. ಆ ಪಟ್ಟಿ ಇದೇ ವಿಜಯ್ ಕುಮಾರ್ ಕೋರ್ಟ್ನಲ್ಲಿ ಕೇಸ್ ಹಾಕ್ಲಿಕ್ಕೆ ಸುರೇಶ್ ವಕೀಲರ ಬಳಿ ಕೊಟ್ಟಿದ್ದಂಥ ಪ್ರಮಾಣ ಪತ್ರ ಅದು ನೀವು ಕೊಟ್ಟಿದ್ದಲ್ಲ. ನೀವು ಅವತ್ತು ನಮ್ಮ ತಂಡದಲ್ಲೇ ಇರಲಿಲ್ಲ. ಆ ಪಟ್ಟಿಯನ್ನ ಏನು ಶಿಕ್ಷಕರನ್ನ ಬಿಡಿಸೋದಿಕ್ಕೆ ಇದ್ರೋ ಆ ತಂಡದ ಜೊತೆನಲ್ಲಿ ನೀವಿದ್ರಿ. ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ? ಶಿಕ್ಷಕರಿಗೆ ಈ ಥರ ಮತದಾನದಿಂದ ವಂಚನೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಿಲ್ವಾ? ನೀವು ಪ್ರತಿಭಟಿಸ್ಬೋದಿತ್ತಲ್ಲ, ಹೋರಾಟ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ನೀವು? ಯಾಕೆ ಅಂದರೆ ನಮ್ಮ ಟೀಮು ಅವನತಿಯನ್ನು ಆಗಬೇಕು ಅನ್ನೋದನ್ನು ನೀವು ಕಾಯ್ತಾ ಇದ್ರಿ. ಯಾಕೆಂದರೆ ನೀವು ಯಾರನ್ನೂ ಸಹಿಸ್ಕೊಳ್ಳಲ್ಲ. ನೀವು ಇಲ್ಲದ ಕಡೆ ಎಲ್ಲ ಕೂಡ ಸರ್ವನಾಶವನ್ನು ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಥಿತಿ. ಇದು ಬಹಳಷ್ಟು ಜನ ಶಿಕ್ಷಕರಿಗೆ ಗೊತ್ತಿಲ್ಲ. ನೀವು NGOs ಅಧ್ಯಕ್ಷರಾಗೋದಕ್ಕೋಸ್ಕರ ಎಷ್ಟು ಜನರನ್ನ ರಾಜಕೀಯವಾಗಿ ನೀವು ಬಲಿ ಕೊಟ್ಟಿದ್ದೀರಿ ಅನ್ನೋದನ್ನ ಒಂದು ಸಾರಿ ನೀವು ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಳಿ. ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಕೆಂಪೇಗೌಡ್ರೆ, ಅವಾಗ ಅರ್ಥ ಆಗುತ್ತೆ. ಈಗ ನಾನು ಹೇಳ್ತಾ ಇರೋದ್ರಲ್ಲಿ ಏನಾದರೂ ಸುಳ್ಳಿದ್ರೆ ನೀವು ಬಂದು ಪ್ರಮಾಣೀಕರಿಸಿ, ನಾನು ಒಪ್ಕೋತೀನಿ. ಹಾಗೆ P ಮಂಜುನಾಥ್ ರವರು ಕಳೆದ ಬಾಡಿನಲ್ಲಿ ಅಧ್ಯಕ್ಷರಾಗಿದ್ರು. 100 ಬರ್ಕೊಡ್ತಾರೆ, ನಂದು ವಂತಿಕೆನ ಹಿಡಿಬೇಡಿ ಅಂತ ಬರ್ಕೊಟ್ಟಿರ್ಲಿಲ್ವಾ ಮಂಜಣ್ಣವರೇ? ನೀವು
ಇವತ್ತು ಹೇಳ್ತೀರಿ ವಿಜಿ ಅಲ್ಲೋಟೋದ ಇಲ್ಲೋಟೋದ ಅಂತ ಹೇಳ್ತೀರಿ. ನಾವೊಂದು ಪ್ರತಿಭಾ ಪರಿಷತ್ತು ಕಾರ್ಯಕ್ರಮವನ್ನು ಮಾಡ್ತೀವಿ ಗುರುಭವನದಲ್ಲಿ. ಮಾನ್ಯ MD ಕುಮಾರ್ ಅವರು ಹೇಳ್ತಾರೆ ಸೋಮಶೇಖರ್ ಅವ್ರಿಗೆ ನನಗೂ, ನಾನು ಗುರುಭವನದ ಬಾಗಿಲು ತೆಗಿಸಿದೆ, ಏನಯ್ಯ ನೀವು ಮಿಂಚೋಗ್ಬಿಟ್ರಲ್ಲಯ್ಯ ಅಂತ ಹೇಳ್ತಾರೆ. MD ಕುಮಾರ್ ಅವ್ರಿಗೆ ಗೊತ್ತಿರಲಿ, ಕಳೆದ 10 ವರ್ಷಕ್ಕಿಂತ ಮುಂಚೆನೆ ಆ ಗುರುಭವನದ ಕೀ ವಿಜಯ್ ಕುಮಾರ್ ಹತ್ರ ಇತ್ತು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಯ್ತು. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ದೇನೆ ನಮ್ಮನ್ನ ತೇಜೋವಧೆ ಮಾಡ್ತಾರೆ. ಸೋಮಶೇಖರ್ ಅವರಿಗೆ P ಮಂಜುನಾಥ್ ಅಧ್ಯಕ್ಷರವರು ಹೇಳ್ತಾರೆ, ಸೋಮಣ್ಣ ನೀವು ಯಾಕೆ ವಿಜಿನ ಮುಂದೆ ಬಿಟ್ಕೊ ಓಡಾಡ್ತಾ ಇದ್ದೀರಿ, ವಿಜಿನ ನೀವು ಮುಂದಕ್ಕೆ ಬಿಡಬೇಡಿ ಅಂತ ಹೇಳ್ತಾರೆ. ನೀವು ಮಂಜಣ್ಣ ನೀವೇನಾದರೂ ಅದನ್ನ ಅಂದಿಲ್ಲ ಅನ್ನೋದಾದ್ರೆ ನೀವು ಬಂದು ಪ್ರಮಾಣೀಕರಿಸಬೇಕಾಗುತ್ತೆ. ಯಾಕೆ ನಮ್ಮನ್ನ ಜೊತೆಲೇ ಇಟ್ಕೊಂಡು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾ ಇದ್ರಿ ಮಂಜಣ್ಣ, ಯಾಕೆ ಮಾಡಿದ್ರಿ? ನಂತರ ಇವರು ಅಲ್ಲೂ ಕೂಡ ಇವರಿಗೆ ಮಾನ್ಯತೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಕೆಂಪೇಗೌಡರು ಹೇಳಿದ್ರು ನನ್ನ ಮನೆಗೆ ಓಟ್ ಕೇಳಕ್ಕೆ ಬಂದಿದ್ರು ಅಂತ. ಚುನಾವಣಾ ಅಭ್ಯರ್ಥಿ ಆಗಿದ್ದೆ, ನೀವು ತಟಸ್ಥ ನಿಲುವನ್ನು ಹೊಂದಿದ್ದೀನಿ ಅಂತ ಎಲ್ಲರ ಜೊತೆ ಹೇಳಿದ್ರಿ. ಮಲ್ಲಿಕಾರ್ಜುನ್ ಗೌಡರು ನಮ್ಮನ್ನು ಕರೆದ್ರು, ಪುಟ್ಟರಾಜು ಅವರು ಬರಲೇಬೇಕು ವಿಜಿ ಅಂತ ಹಠ ಮಾಡಿದ್ರು. ಹಾಗಾಗಿ ನಾನು ನಿಮ್ಮ ಮನೆಗೆ ಓಟ್ ಕೇಳಲಿಕ್ಕೆ ಬಂದಿದ್ದು ಕೆಂಪೇಗೌಡ್ರೆ. ನಾನು ಯಾವತ್ತೂ ಸ್ವಾಭಿಮಾನವನ್ನು ಮಾರ್ಕೊಂಡಿಲ್ಲ. ಈ ವಿಜಯ್ ಕುಮಾರ ಸ್ವಾಭಿಮಾನವನ್ನು ಮಾರ್ಕೊಂಡಿದ್ದು, ಪ್ರಾಮಾಣಿಕತೆಯನ್ನು ಕಳ್ಕೊಂಡಿದ್ರೆ ಇವತ್ತು ಯಾವ್ಯಾವುದೋ ಸಂಘಗಳಲ್ಲಿ ಅಧ್ಯಕ್ಷನಾಗ್ತಿದ್ದೆ. ಆದರೆ ನಾನು ಸ್ವಾಭಿಮಾನ ಪ್ರಾಮಾಣಿಕತೆಯನ್ನು ಕಳ್ಕೊಂಡಿಲ್ದಿರೋದಕ್ಕೆ ನನಗೆ ಯಾವ ಅಧಿಕಾರದ ಆಸೆನೂ ಕೂಡ ನನಗೆ ಇಲ್ಲ. ನಾನು ಸತ್ಯನಿಷ್ಠ ಪ್ರಾಮಾಣಿಕತೆಯಿಂದ ಧೈರ್ಯವಾಗಿ ನಾನು ಭಗವಂತನ ಸನ್ನಿಧಾನದಲ್ಲಿ ನಾನು ಇವತ್ತು ನಿಮಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಅಲ್ಲಿ ಅವ್ರ ಟೀಮು ಸರಿಯಾಗಲಿಲ್ಲ ಅಂತ ಹೇಳಿ ಯೋಗ ನರಸಿಂಹೇಗೌಡರು ಅಂತ ನನ್ನ ಸ್ನೇಹಿತರನ್ನ ಕರ್ಕೊಂಡು ಜಕ್ನಳ್ಳಿಗೆ ಬರ್ತೀರಾ. ಜಕ್ನಳ್ಳಿಗೆ ಬಂದು ನನ್ನನ್ನು ಮೀಟ್ ಮಾಡಿ ನಾನು ಇನ್ಮೇಲೆ ನಿಮ್ಮ ಟೀಮಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ. ನಾನು 5 ನಿಮಿಷ ನಿಮ್ಮ ಜೊತೆಲಿ ಏನೂ ಮಾತಾಡೋದಿಲ್ಲ. ಯಾಕೆಂದರೆ ನೀವು ಯಾವಾಗ ಯಾವ ಪ್ಲೇಟ್ನ ಹೆಂಗೆ ಬೇಕಾದರೂ ಚೇಂಜ್ ಮಾಡ್ತಕ್ಕಂಥ ವ್ಯಕ್ತಿತ್ವ ಅನ್ನೋದು ನಾನು ಕಳೆದ ಹಲವಾರು ದಿನಗಳಲ್ಲಿ ನೋಡಿದ್ದೆ. ಆದರೂ ಕೂಡ ಮತ್ತೊಮ್ಮೆ ನಿಮ್ಮನ್ನು ನಾನು ನಂಬಿದೆ. ನಮಗೂ ಚುನಾವಣಾ ಸಾಕಾಗಿತ್ತು, ಬಂದು ನೀವೇ ಮಾಡಲಿ, ಆಯಿತು ಬಿಡಿ ಎಲ್ಲರೂ ಒಟ್ಟಾಗಿ. ಆದರೆ ಗೆದ್ದಲು ಕಟ್ಟಿದಂಥ ಉತ್ತಕ್ಕೆ ಹಾವು ಬಂದು ಸೇರ್ಕೊಂಡು ನನ್ನ ಮತ್ತು ನನ್ನ ಸ್ನೇಹಿತರನ್ನ ನೀವು ಆ ತಂಡದಿಂದ ಹೊರಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಅಂತ ನೀವು ಬಂದು ದೇವರ ಸನ್ನಿಧಾನದಲ್ಲಿ ಪ್ರಮಾಣ ಮಾಡಬೇಕಾಗತ್ತೆ. ಕೆಂಪೇಗೌಡ್ರೆ, ಯಾವುದೋ ಸಂಘಗಳನ್ನ ಕಟ್ಕೊಂಡು ಇವರು ವೇದಿಕೆಗೆ ಹೋಗ್ತಿದ್ರು ಅಂತ ಹೇಳಿದ್ರಿ. ನಿಮಗೆ ನೀವೊಬ್ರು NGOs ಅಧ್ಯಕ್ಷರಾಗಿದ್ದೀರಿ, ನಿಮಗೆ ಮಾಹಿತಿ ಇರಲಿ. ಗುರುಭವನ ಆಚರಣಾ ಸಮಿತಿನಲ್ಲಿ ಆಹ್ವಾನ ಪತ್ರಿಕೆನಲ್ಲಿ ಒಂದು ಸ್ವಾಗತ ಸಮಿತಿನಲ್ಲಿ ಆಹ್ವಾನಿಸಿರೋದಕ್ಕೆ ನಾವು ಸಹಿಯನ್ನು ಮಾಡಿದ್ದೀವಿ. ಯಾರನ್ನ ವೇದಿಕೆಗೆ ಕರೀಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಾ ಇದ್ದಂಥವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಅವರು ನಮ್ಮನ್ನ ವೇದಿಕೆ ಕರೆದ್ರು, ನನ್ನ ಮತ್ತು ನಮ್ಮ ಸ್ನೇಹಿತರ ವಿವಿಧ ಸಂಘ ಸಂಸ್ಥೆಗಳನ್ನ. ಅದನ್ನ ನಿಮ್ಗೆ ನೋಡಿ ಸಹಿಸಕ್ಕಾಗ್ಲಿಲ್ಲ. ನಾವು ಯಾಕೆ ನಿಮ್ಗೆ 5 ವರ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಡಿಸಿರ್ಲಿಲ್ವಾ? ನಿಮ್ಮ ಪರವಾಗಿ ಕೆಲಸ ಮಾಡಿರ್ಲಿಲ್ವಾ? ನೀವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದ್ರು, ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಅಂತ ಹೇಳಿ MD ಕುಮಾರ್ ಅವರು ಚುನಾವಣೆಗೆ ನಿಂತಿಲ್ದೇ ಇರತಕ್ಕಂಥ ಯಾವ್ಯಾವುದೋ ಸಂಘಗಳನ್ನು ನೀವು ಕರೆದಿದ್ದೀರಿ ಸರ್ ಅಂತ ಹೇಳಿ ಚಂದ್ರಶೇಖರ್ ಮೇಲೆ ಗಲಾಟೆ ದೊಂಬಿಯನ್ನು ಎಬ್ಬಿಸಿದವರು ಯಾರು? ನಾನು ಗಲಾಟೆ ಮಾಡಲಿಲ್ಲ ಅಂತ ಕುಮಾರ್ ಅವರೇ ಬಂದು ಇಲ್ಲಿ ಪ್ರಮಾಣೀಕರಿಸಿ ಕುಮಾರ್ ಅವರೇ, ನಿಮ್ಮ ಗೋಸುಂಬೆತನ ಜನಗಳಿಗೆ ಗೊತ್ತಾಗ್ಲಿ. ಹಾಗೆ ನೀವು ಅಂದು ಒಂದು ಚಾಲೆಂಜ್ ಅನ್ನು ಮಾಡ್ತೀರಿ ನನ್ನ ಜೊತೆಯಲ್ಲಿ. ಇವರು ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡಲಿಕ್ಕೆ ಆಗಲಿಲ್ಲ, ಇಲ್ಲಿ ಬಂದು ಈ ಬೇರೆ ಸಂಘಗಳಲ್ಲಿ ಇವರು ವೇದಿಕೆಗೆ ಬರ್ತಾರೆ ಅಂತ. ನಾನು ನಿಮ್ಮ ಸವಾಲನ್ನು ನಾನು ಬಹಿರಂಗವಾಗಿ ಸ್ವೀಕಾರ ಮಾಡಿದೆ. ಮಿಸ್ಟರ್ ಕುಮಾರ್, ನಾನು ನಿಮ್ಮ ಸವಾಲನ್ನು ಸ್ವೀಕಾರ ಮಾಡಿದೆ. ನಾನು ಚುನಾವಣೆಗೆ ನಿಲ್ತೀನಿ, ಮುಂದೆ ಏನು ನೋಡೋಣ ಅಂತ. ಆದರೆ ನೀವು ಇವತ್ತು ಯಾವ ಕೆಲಸ ಮಾಡಿದ್ರಿ? ಸಂಘದ ಬೈಲ ಅಧಿಕಾರ ಕೊಡದೇ ಇರೋದು, ಇದನ್ನೇನೇನೋ ನೆಪಾಯಗಳನ್ನ ಇಟ್ಕೊಂಡು ನಮ್ಮ ಇವತ್ತು 22 ಜನ ಶಿಕ್ಷಕರನ್ನ ಪ್ರಾಥಮಿಕ ವಿಭಾಗದಿಂದ ನೀವು ಕೈ ಬಿಟ್ರಿ. ಯಾವ ಬೈಲ ಕುಮಾರ್ ಅವರೇ? ನೋಡಿ ಕುಮಾರ್ ಅವರೇ, ಕಳೆದ 17 ನೀವು ನಮ್ಮ ಶಾಲೆಗೆ ಬರ್ತೀರಿ. ನಮ್ಮ ಶಾಲೆಗೆ ನೀವು ಬಂದು ಇದೊಂದು ಪ್ರತಿನಿಧಿ ಶುಲ್ಕ ಅಂತ ನೀವು ನಮ್ಮ ಶಾಲೆಗೆ ಬರ್ತೀರಿ. ಬಂದು ನನ್ನ ಹತ್ರ 500 ರೂಪಾಯಿ ದೇಣಿಗೆಯನ್ನು ತಗೋತೀರಿ, ರಸೀದಿಯನ್ನು ಕೊಟ್ಟಿದ್ದೀರಿ. ನಾನು ನೋಡಪ್ಪ ಕುಮಾರ್, ನಾವು ವ್ಯಕ್ತಿಗೆ ವಿರೋಧನೇ ಹೊರತು ಸಂಘಕ್ಕೆ ನಾವು ಯಾವತ್ತೂ ವಿರೋಧ ಇಲ್ಲ ಅಂತ ಹೇಳಿ ನಿಮಗೆ ಕೂರಿಸಿ ಬಾಳೆಹಣ್ಣು ಕೊಟ್ಟು ಸರಿ ನಾನು ತಮ್ಮ ಹಣವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಕಳಿಸಿರ್ತೀನಿ. ಯಾಕೆ ಕುಮಾರ್,
ನಾವು ಜೂನು ಜುಲೈ ತಿಂಗಳಲ್ಲಿ ನಾವು ಸುರೇಂದ್ರ ಕುಮಾರ್ನವರ ಅಧ್ಯಕ್ಷರಾದರು ಅಂತ ಹೇಳಿ ನಾವು ಒಂದು ಹಾರ ಹಾಕಿದ್ದು ಅಷ್ಟೇ. ನಾವೇನು ಸಂಘದ ನಿರ್ದೇಶಕರಾಗಿರ್ಲಿಲ್ಲ. ಸಂಘದ ನಿರ್ದೇಶಕರಾಗಿದ್ದವ್ರನ್ನ ಬೇಕಾದ್ರೆ ನೀನು ಬೇಕಾದ್ರೆ ಏನಾದರೂ ಕ್ರಮ ತಗೋಬೋದಾಗಿತ್ತು. ನಾವು ಹೋಗಿ ಒಂದು ಹಾರ ಹಾಕಿದೀವಿ ಅವ್ರಿಗೆ. ಅದಕ್ಕೆ ನಮ್ಮನ್ನ ನೀವು ಪಟ್ಟಿಯಿಂದ ಕೈ ಬಿಡಿಸಿದ್ದೀನಿ ಅಂತಂದ್ರೆ ಯಾವ ಅರ್ಥ? ಆಗಿದ್ರೆ ಈ ಪ್ರತಿನಿಧಿ ಶುಲ್ಕವನ್ನ ಯಾಕೆ ಕೊಟ್ರಿ? ನೀವು ವಾಟ್ಸಪ್ಪಲ್ಲಿ ಹಾಕಿದ್ರಿ ಯಾರೋ ಏನು ನಾವು ಊಟ ವ್ಯವಸ್ಥೆ ತಿಂಡಿಗೆ. ಇಲ್ಲೆಲ್ಲಾದ್ರೂ ಬರ್ದಿದ್ಯಾ ಮಿಸ್ಟರ್ ಕುಮಾರ್ ಊಟ ವ್ಯವಸ್ಥೆಗೆ ಅಂತ ಏನಾದ್ರೂ? ಇಲ್ಲಿ ಬರ್ದಿರೋದೇನು ಅಂತಂದ್ರೆ ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾಸಮ್ಮೇಳನ, ಸುವರ್ಣ ಸಂಭ್ರಮ ಹಾಗೂ ಅಭಿನಂದನಾ ಸಮಾರಂಭ, ಪ್ರತಿನಿಧಿ ಶುಲ್ಕ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿತ್ತು. ನಿಮ್ಮ ಮನಸ್ಸಿನಲ್ಲಿ ಇಂಥ ಒಂದು ದುರಾಲೋಚನೆ ಇದ್ದ ಮೇಲೆ ನೀವು ಯಾಕೆ ನನ್ನ ಬಳಿ ಬಂದು ಹಣವನ್ನ ತೆಗೆದುಕೊಂಡು ಹೋದ್ರಿ? ನಿಮ್ಮನ್ನ ಹೇಗೆ ನಾನು ನಂಬೋದು? ಆತ್ಮೀಯವಾಗಿ ಸಂಘ ಸಂಸ್ಥೆಗಳು ಬಿಡಿ ಕುಮಾರ್, ಬೇರೆ ತರ ಇರ್ತವೆ. ನೀವು ನಮ್ಮನ್ನ ಮನೆ ಕರಿತೀರಿ, ನಾವು ನಿಮ್ಮನ್ನ ಮನೆ ಕರಿತೀವಿ. ನಾವು ನಂಬಿ ಏನಾದ್ರೂ ನಿಮ್ಮ ಮನೆಯಲ್ಲಿ ಕೂತು ಊಟ ಮಾಡಿದ್ರೆ ಈ ಕೆಲಸವನ್ನ ನನಗೆ ಮಾಡಿದ್ರಲ್ಲ, ನೀವು ವಿಷ ಹಾಕೋದಿಲ್ಲ ಅಂತ ನಾನು ಹೆಂಗೆ ನಂಬ್ಕೊಳ್ಳಿ ಕುಮಾರ್? ಹೆಂಗ್ ನಂಬ್ಕೊಳ್ಳಿ? ನೀವು ಚುನಾವಣೆಗೆ ಹೋಗಿದ್ರೆ ನಾನು ಗುರುಭವನ ಬಾಗಿಲು ತೆಗಿಸ್ತೇ ಅಂತೀರಿ ಕುಮಾರ್. ನೀವು ಗುರುಭವನವನ್ನ ಬಾಗಿಲಾಕ್ಸೋದಿಕ್ಕೆ ನೀವು ಯಾರ ಜೊತೆನಲ್ಲಿ ಇದ್ರಿ? ನಾನು ಅವ್ರ ಜೊತೆನಲ್ಲಿ ಇರಲಿಲ್ಲ. ನಾನು ಅವತ್ತು ನಾನು ಅವ್ರ ಟೀಮಲ್ಲಿ ನಾನು ಇರಲಿಲ್ಲ ಅಂತ ಬಂದು ಭಗವಂತನ ಸನ್ನಿಧಾನದಲ್ಲಿ ನೀವು ಪ್ರಮಾಣ ಮಾಡಬೇಕು. ನೀವು ನಮ್ಮ ಟೀಮ್ಗೆ ಗುರುಭವನವನ್ನ ಬಾಗಿಲೆಲ್ಲ ಹಾಕಿಸಿ ಆನಂತರ ಬಂದವರು ನಮ್ಮ ಟೀಮ್ಗೆ. ಬಾಗಿಲು ಹಾಕಿಸ್ತವ್ರು ನೀವೇ, ಬಾಗಿಲು ತೆಗಿಸ್ತವ್ರು ನೀವೇ. ನಿಮ್ಮನ್ನ ಬಾಗಿಲು ತಗ್ಸೋದಿಕ್ಕೆ ನಮ್ದು ಕೂಡ ಸಹಕಾರ ಇದೆ ಕುಮಾರ್. ಅರ್ಥ ಮಾಡ್ಕೋಬೇಕು ನೀವು, ಅರ್ಥ ಮಾಡ್ಕೊಳ್ಳಿ. ಆನಂತರ ದಿನಗಳಲ್ಲಿ ಅಧ್ಯಕ್ಷರನ್ನ ಮಾಡೋಕೆ ವಿಚಾರದಲ್ಲಿ ನಾನು ನಿಮ್ಮ ಸಭೆಯಲ್ಲಿದ್ದೆ. ನನ್ನ ವೈಯಕ್ತಿಕ ಕಾರಣದಿಂದ ನಾನು ದೂರವಾಣಿ ಕರೆ ಬಂದಾಗ ನಾನು ಊರಿಗೋದೆ. ನಾನು ಅವತ್ತು ನೀವು ಪತ್ರ ಬರೆದಂಥ ಸಂದರ್ಭದಲ್ಲಿ ನಾನು ಇರಲಿಲ್ಲ. ಪತ್ರವನ್ನು ಬರೆದ್ರು ಅಂತ ಹೇಳಿದ್ರು. ಆಮೇಲೆ ನನ್ನ ಸುರೇಂದ್ರ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ವಹಿಸ್ಕೊಟ್ಬಿಟ್ಟು ಹೋದ್ರಿ. ಸುರೇಂದ್ರ ಕುಮಾರ್ ಬೇಜಾರು ಮಾಡ್ಕೊಬಿಟ್ಟವ್ರೆ, ವಿಜಯ್ ನೀನು ಇಲ್ಲೇ ಇದ್ದು ಅವ್ರನ್ನ ನೋಡ್ಕೋ, ನಾವು ಮಂಡ್ಯಕ್ಕೆ ಹೋಗಿದ್ದು ಬರ್ತೀವಿ ಅಂತ ಹೇಳಿ ನನಗೆ ಆ ಜವಾಬ್ದಾರಿನ ಕೊಟ್ರಿ. ಸುರೇಂದ್ರ ಕುಮಾರ್ ಅವ್ರನ್ನ ನಾನು ಸಮಾಧಾನ ಮಾಡೋ ಸಂದರ್ಭದಲ್ಲಿ ಮುಂದೆ ಏನಾದರೂ ಆಗುವಾಗಾದ್ರೆ ನೀನು ಜವಾಬ್ದಾರಿಯಾಗಿರ್ಬೇಕು ಕಣೆ ಅಂತ ನನ್ನ ಮಾತು ತಗೊಂಡ. ನಾನು ಮಾತಿಗೆ ಬಾಳ್ದವನು. ಒಂದು ಮಾತು, ಒಂದು ಕಮಿಟ್ಮೆಂಟು ಅಂತ ಆದಮೇಲೆ ನಾನು ಆ ಮಾತಿಗೆ ನಾನು ಬದಲಾಗೋನಲ್ಲ. ಅದೇ ಪ್ರಕಾರವಾಗಿ ನಾನು ಪುಟ್ಟರಾಜ್ ಅವ್ರ ಹತ್ರ, ದೊರಸ್ವಾಮಿಗೌಡ್ರ ಹತ್ರ, ಮಂಜುನಾಥರವ್ರ ಹತ್ರ, ಎಲ್ಲರ ಬಳಿ, ಹಲವಾರು ಸ್ನೇಹಿತರ ಬಳಿ, ಮಂಡ್ಯ ಜಿಲ್ಲಾ ರಾಜ್ಯಾಧ್ಯಕ್ಷರಿದ್ದ ನಾಗೇಶಣ್ಣವ್ರ ಬಳಿ, ಜಿಲ್ಲಾ ಅಧ್ಯಕ್ಷರಿಂದ ಜೈವ ಮಂಜುನಾಥರವ್ರ ಬಳಿ, ಎಲ್ಲರ ಬಳಿನಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ನಮ್ಮ ತಾಲೂಕಿನಲ್ಲಿ ಈ ರೀತಿಯಾದಂಥ ಗೊಂದಲ ಇದೆ, ದಯಮಾಡಿ ಈ ಗೊಂದಲವನ್ನು ಬಗೆಹರಿಸ್ಕೊಡಿ ಅಂತ. ಅದಕ್ಕೆ ಏನಕ್ಕೂ ಕೂಡ ನೀವು ಕ್ರಮ ತಗೊಳ್ಳೋದಿಲ್ಲ. ನೀವೊಂದು ಮಾತನ್ನ ಬಹಳ ತುಚ್ಛವಾಗಿ, ತೀಕ್ಷ್ಣವಾಗಿ ಅಂತೀರಿ ಮಿಸ್ಟರ್ ಕುಮಾರ್. ಏನಂತ ಹೇಳ್ತೀರಿ ಗೊತ್ತಾ? ಒಂದು ದಿನಕ್ಕೂ ಕೂಡ ನಾವು ಸುರೇಂದ್ರ ಕುಮಾರ್ ಅವರಿಗೆ ಅಧಿಕಾರವನ್ನ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳ್ತೀರಾ. ಅದಕ್ಕೋಸ್ಕರ ಅವರು ಮಂಜುನಾಥ್ ನಿವೃತ್ತಿ ಆಗೋವರೆಗೆ ಕಾದ್ರು. ಮಂಜುನಾಥ್ ನಿವೃತ್ತಿ ಆದ ನಂತರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಅಂಬೇಡ್ಕರ್ ಅವರ ಜಯಂತಿ. ಯಾವುದೇ ಒಬ್ಬ ಮತದಾರ, ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿರೋದು ಯಾವುದೇ ಒಬ್ಬ ಮತದಾರ ಮತದಾನದಿಂದ ವಂಚಿತನಾಗಬಾರ್ದು ಅಂತ. ನಾವು ಶಾಲೆನಲ್ಲೂ ಕೂಡ ಮಕ್ಕಳಿಗೆ ಅದನ್ನೇ ಬೋಧಿಸೋದು. ಅಂತಹ ಒಂದು ಸಂದರ್ಭವನ್ನು ನೀವು ನಿಮ್ಮ ರಾಜಕೀಯಕ್ಕೋಸ್ಕರ ನೀವು ಹೇಳ್ತೀರಿ. ಆ ಫೋಟೋ ವಿಡಿಯೋದಲ್ಲೆಲ್ಲ ಇದ್ದವರನ್ನೆಲ್ಲ ಬಿಟ್ಟಿದ್ದೀವಿ ನಾವು ಅಂತ. ಇನ್ನು ಸುಮಾರು ಜನ ಇದ್ದಾರೆ ಫೋಟೋ ವಿಡಿಯೋದಲ್ಲಿ. ನೀವು ಚುನಾವಣಾ ಅಭ್ಯರ್ಥಿನ ಆ ಫೋಟೋದಲ್ಲಿ ಇದ್ದವ್ರನ್ನ ಕಣದಲ್ಲಿ ಇಟ್ಕೊಂಡಿದ್ದೀರಾ. ನಿಮಗೆ ವಿರೋಧವಾಗಿರ್ತಾರೆ, ಯಾರು ಇದಾಗಿರ್ತಾರೆ, ಅವ್ರನ್ನ ಚುನಾವಣಾ ಕಣ ಬಿಟ್ಟಿದ್ದೀರಿ. ನೀವು ನಿಮ್ಮ ಬಹಿರಂಗ ಸವಾಲನ್ನು ನಾನು ಅಕ್ಸೆಪ್ಟ್ ಮಾಡಿದ್ನಲ್ಲ ಕುಮಾರ್, ನಾನು ಏನು ಅಂತ ಚುನಾವಣೆಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂತ ಇದ್ನಲ್ಲ, ನೀವು ಯಾಕೆ ಅದಕ್ಕೆ ಅವಕಾಶ ಕೊಡಲಿಲ್ಲ? ನೀವು ನನ್ನನ್ನು ವಿರೋಧಿಯಾಗಿ ನೀವು ಕಣದಲ್ಲಿ ಇಟ್ಕೋಬೇಕಾಗಿತ್ತು. ಇಟ್ಕೊಂಡಿದ್ರೆ ಆ ಚುನಾವಣೆಯ ಆ ರೀತಿ ನೀತಿಯೇ ಬದಲಾಗಿತ್ತು. ಆದರೆ ಇವತ್ತು ಕೂಡ ನನ್ನ ತಂಡದ ಅಭ್ಯರ್ಥಿಗಳ ಇವತ್ತು ಕೂಡ ಗೆಲ್ಲೋದು, ನೀವು ತೆಗೆದಿರೋದು 22 ಓಟ್ ಅಷ್ಟೇ. ನಾನು GPD ಟೀಚರ್ಸ್ ಬಗ್ಗೆ ಮಾತಾಡಲ್ಲ. 22 ಓಟು ತೆಗೆದಿರ್ತಕ್ಕಂಥ ಟೀಚರ್ಸು ಅವರೆಲ್ಲರೂ ಕೂಡ 10 ಓಟನ್ನು ಹಾಕಿಸ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥವ್ರು. ಇದು ನಿಮ್ಮ ಗಮನದಲ್ಲಿರಲಿ. ನಾವು ಎಲ್ಲ ವರ್ಗ ಸಮುದಾಯದವ್ರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ರಿಗೂ ಸಮಾನ ಅವಕಾಶವನ್ನು ಅಂಬೇಡ್ಕರ್ ಅವರ ಆಶಯದೊಂದಿಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಆ ತತ್ವದ ಅಡಿನಲ್ಲಿ ನಾವು ಚುನಾವಣೆನ ಗೆಲ್ತೀವಿ. ಆದರೆ ಇನ್ನೊಂದು ಅಪಪ್ರಚಾರ ಮಾಡ್ತಾ ಇದ್ದೀರಿ ನೀವು. ನಾವು ಮಾತುಕತೆ ಮಾಡ್ಕೊಬೋಣ, ಮಾತುಕತೆಗೆ ಬನ್ನಿ. ಹೌದು, ನಾವು ಈಗಲೂ ಕೂಡ ಮಾತುಕತೆಗೆ ಸಿದ್ಧವಾಗಿದ್ದೀವಿ. SN ಕೆಂಪೇಗೌಡ್ರೆ, ಕುಮಾರ್ ಅವರೇ, ನಾವು ಮುಕ್ತವಾಗಿದ್ದೀವಿ. ನಾವು ದೇವ್ರ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಮುಖ್ಯವಾದಂತಹ ನೀವು ಅಭ್ಯರ್ಥಿಗಳನ್ನ ಕಣದಿಂದ ದೂರ ಸರಿಸಿದಿರಿ.
ಆ ಪ್ರಕಾರವಾಗಿ ಕುಮಾರ್ ಅಂಡ್ SN ಕೆಂಪೇಗೌಡರು ಇಬ್ರು ಕೂಡ ನೀವು ಕಣದಿಂದ ಹೊರಗಡೆ ಹೋಗಿ ಸಾಮಾನ್ಯ ಶಿಕ್ಷಕರು ಕಣದಲ್ಲಿ ಉಳ್ಕೊಳ್ಳಿ, ನಮ್ಮಲ್ಲೂ ಸಾಮಾನ್ಯ ಶಿಕ್ಷಕರು ಕಣದಲ್ಲಿ ಉಳ್ಕೊಳ್ಳಿ. ಯಾರು ಹಿರಿಯರ ಸಮ್ಮುಖದಲ್ಲಿ ಇದರ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಳ್ತೀನಿ. ಹಿರಿಯರ ಸಂವಿಧಾನದಲ್ಲಿ ಚುನಾವಣೆ ಬೇಡ, ಅಶಾಂತಿ ಗೊಂದಲಕ್ಕೆ ಕಾರಣ ಮಾಡ್ಕೊಳ್ಳೋದು ಬೇಡ. ಬೇರೆ ಹೊಸ ಶಿಕ್ಷಕರುಗಳಿಗೆ ಈ ಸಾರಥ್ಯವನ್ನು ಕೊಡೋಣ, ಅವರು ನಡೆಸ್ಕೊಂಡು ಹೋಗ್ತಾರೆ. ನಾವೇ ಏನೋ ಆಗಬೇಕು, ನಮ್ಮಿಂದನೇ ಆಗಬೇಕು ಅಂತಕ್ಕಂಥ ನಮಗೆ ಯಾವ ಆಲೋಚನೆಯೂ ಕೂಡ ಇಲ್ಲ. ಇದಕ್ಕೆ ನೀವು ಭದ್ರಾಗಿದ್ದರೆ ನೀವು ಬಂದು ಧೈರ್ಯವಾಗಿ ಯಾರ ಮುಖಾಂತರನಾರು ಹೇಳಿ ನಾವು ಮುಕ್ತ ಮಾತುಕತೆಗೆ ಸಿದ್ಧರಾಗಿದ್ದೀವಿ. ಆದರೆ ನೀವಿಬ್ಬರೂ ಕೂಡ ಕಣದಲ್ಲಿ ಇರಬಾರ್ದು ಅಷ್ಟೇ. ಅದಕ್ಕೆ ನೀವು ಭದ್ರಾಗಿರೋದಾದರೆ ನಮ್ಮ ಯಾವ ಅಬ್ಜೆಕ್ಷನ್ಗಳು ಇಲ್ಲ. ಆದರೆ ನಾವು ಇಷ್ಟು ಹೇಳಿರ್ತಕ್ಕಂತಹ ಮಾತುಗಳು ವಾಸ್ತವ, ಸತ್ಯ, ಪ್ರಾಮಾಣಿಕತೆಗೆ. ನಾವು ನಮ್ಮ ರಾಜಕೀಯ ಹಿನ್ನಡೆಯನ್ನು ನೀವು ಪ್ರತಿ ಹಂತದಿಂದನೂ ನಾನು ಮಾಡ್ಕೊಂಡ್ಬಂದಿದ್ದೀರಿ. 1 ವರ್ಷ ಅಲ್ಲ, ನಾನು ಸೆಕ್ರೆಟರಿ ಆದತ್ತವಿಂದನೂ ಕೂಡ ನೀವು ನನ್ನ ವಿರೋಧವಾಗಿ ನನ್ನನ್ನು ನೋಡ್ಕೊಂಡ್ಬಂದಿದ್ದೀರಿ. ಆದರೂ ನಾನು ಧೃತಿಗೆಟ್ಟಿಲ್ಲ. ಆಮೇಲೆ ಈ ರಾಜಕೀಯ ಅಂತಕ್ಕಂಥದ್ದು ನೇರ ನುಡಿಯೋರಿಗೆ, ನಿಷ್ಠುರಿಗೆ, ಪ್ರಾಮಾಣಿಕವಾಗಿರೋರಿಗೆ ಕಷ್ಟ ಸಾಧ್ಯ. ಇಲ್ಲಿ ಅಪ್ರಾಮಾಣಿಕರಿಗೆ, ಗುಳ್ಳೆ ನರಿ ಆಟ ಆಡತಕ್ಕಂಥವ್ರಿಗೆ, ಅವರಿಗೆ ಮಾತ್ರ ಇಲ್ಲಿ ರಾಜಕೀಯದಲ್ಲಿ ಅವಕಾಶಗಳುಂಟು. ನಾವು ಆದರೂ ಕೂಡ ನಾವೇನು ಧೃತಿಗೆಟ್ಟಿಲ್ಲ. ನಮ್ಮ ಸ್ನೇಹಿತರನ್ನು, ನಮ್ಮ ತಂಡವನ್ನು ನಾವು ನಿಲ್ಲಿಸಿದ್ದೀವಿ. ಅವ್ರಿಗೆ ಆಶೀರ್ವಾದ ಮಾಡಿ ನಮ್ಮ ತಂಡವನ್ನು ನೀವು ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ನನ್ನ ಪಾಂಡವಪುರ ತಾಲೂಕಿನ 342 ಮತದಾರರನ್ನು ಉಳಿಸಿದಾರಲ್ಲ, ಆ ಮತದಾರರ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಭಗವಂತನ ಸನ್ನಿಧಾನದಲ್ಲಿ ಇಲ್ಲಿ ನಾನು ಹೇಳಿರ್ತಕ್ಕಂಥ ಅಷ್ಟೂ ವಿಷಯಗಳು ಕೂಡ ಸತ್ಯಕ್ಕೆ ಕೂಡ ಹತ್ತಿರವಾಗಿದೆ. ಅವ್ರೇನಾದರೂ ಸತ್ಯಕ್ಕೆ ಇದು ದೂರ ಅಂತ ಅನ್ನೋದಾದರೆ ಅವರ ಪ್ರೆಸ್ ಮೀಟ್ ಎಲ್ಲಿರಬೇಕು? ನಾನು ಮಾಡಿರ್ತಕ್ಕಂತಹ ಈಗ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಅವರಿಗೆ ಸತ್ಯಕ್ಕೆ ದೂರ ಅಂತ ಏನಾದರೂ ಅನಿಸಿದರೆ ಇದೇ ಜಾಗ ಆಗ್ಬೋದು ಅಥವಾ ಇನ್ನೊಂದು ದೇವಸ್ಥಾನದ ಜಾಗ ಆಗ್ಬೋದು, ಅಲ್ಲಿ ಅವರು ಪ್ರೆಸ್ ಮೀಟನ್ನು ಮಾಡಿ ಅವ್ರು ಏನು ಮಾಡಬೇಕು, ಇದಕ್ಕೆ ಸಾಕ್ಷೀಕರಿಸಿ ಭಗವಂತನ ಸನ್ನಿಧಾನದಲ್ಲಿ ಅವರು ವಿಷಯವನ್ನು ತಿಳಿಸ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ.